ಅಲ್ಲ, ಈ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಈ 1,000 ಸಬ್ಸ್ಕ್ರೈಬರ್ಸ್ 4,000 ಅವರು ವಾಚ್ ಟೈಮ್ ಮಾಡಬೇಕು. ಇದು ಮಾಡೋದಕ್ಕೆ ಏನೇನೆಲ್ಲ ನಾನು ಸರ್ಕಸ್ ಮಾಡಿದ್ದೀನಿ ಆ್ಯಂಡ್ ಯಾರ್ಯಾರಿಗೆಲ್ಲ ಇದನ್ನು ಮಾಡೋಕ್ಕಾಗ್ತಾ ಇಲ್ವೋ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ನಾನು ಏನೇನೆಲ್ಲ ಮಾಡಿದೆ ಇದನ್ನ, ಆಯಿತಾ? ನೀವು ಏನನ್ನು ಮಾಡಬಾರ್ದು, ಏನನ್ನು ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ ಎಲ್ಲನೂ ಕೂಡ ಹೇಳ್ತೀನಿ ಲೈವಾಗಿ ಇವತ್ತು, ಆಯಿತಾ? ನಾನು ಯಾವುದನ್ನು ಸೀಕ್ರೆಟಾಗಿ ಪಾಕೆಟ್ ಒಳಗೆ ಇಟ್ಕೊಳ್ಳಲ್ಲ, ಇರೋದನ್ನು ಹಂಗೆ ಹೇಳ್ತೀನಿ. ಓಕೆ, ಸೊ ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನೀವು ಯೂಟ್ಯೂಬಲ್ಲಿ ಏನಾದರೂ ಬೆಳಿಬೇಕು ಅಂತ ಆಸೆ ಇತ್ತು ಅಂತಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಂಗೆ ಸಬ್ಸ್ಕ್ರೈಬು ಕೂಡ ಮಾಡ್ತೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಅವ್ರು ವಾಚ್ ಟೈಮ್ ಮಾಡಿಬಿಟ್ರೆ ಏನೋ ಒಂಥರ ಗೆದ್ದಂಗೆ, ಅಲ್ಲಿ ಮುಕ್ಕಾಲು ಭಾಗ ಏನು 99% ಗೆದ್ದಂಗೆ. ಸೊ ನಾನು ಯೂಟ್ಯೂಬ್ ಬಂದಾಗ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಮೈಂಡ್ ಹಿಂಗೆ ಇರ್ತದೆ, ಏನಿಲ್ಲ ನಾನು ಮಾಡ್ತೀನಿ ಗುರು, ಅಣ್ಣನ ಕೈಲೆಲ್ಲ ಆಗುತ್ತೆ, ನಾನು ಮಾಡಿರೋದೆಲ್ಲ ಸಕ್ಸಸ್ ಆಗುತ್ತೆ, ನನ್ನ ಲೈಫಲ್ಲಿ ಯಾವುದು ಬ್ಯಾಕ್ ತಗೊಂಡಿರೋದೇ ಇಲ್ಲ, ಹಿಂದಕ್ಕೆ ಹೋಗಿರೋದೇ ಇಲ್ಲ ನಾನು ಜಾಯ್ಮಾನ್ದಲ್ಲಿ ಅಂತ ಅನ್ನೋ ಥರ ಎಲ್ಲ ಇರುತ್ತೆ ಮೈಂಡಲ್ಲಿ. ಸೊ ಹಂಗೆ ನಾವು ಎಂಟ್ರಿ ಆಗಿದ್ದು ಯೂಟ್ಯೂಬ್ಗೆ, ಮಾಡಿಬಿಡ್ತೀವಿ ಅಂತ. ಬಟ್ ಹಾಕಿದ್ಮೇಲೆ ವೀಡಿಯೋಸ್ಗಳು ಹಾಕಿದ್ಮೇಲೆ ಗೊತ್ತಾಯ್ತು ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ, ಆಯಿತಾ? ಅವಾಗೇನು ಇನ್ನೇನು ಇರುತ್ತೆ ಆಪ್ಷನು, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕು, ಅವ್ರಿವ್ರಿಗೆ ನನಗೆ ಬೇಕಾದವ್ರು ಕಳಿಸು, ಇನ್ನೊಂದು ಮಾಡು ಮತ್ತೊಂದು ಮಾಡಿದೆ. ಅದನ್ನೂ ಸ್ಟಾರ್ಟಿಂಗ್ ಡೇಸಲ್ಲಿ ಮಜಾ ಏನು ಗೊತ್ತಾ, ನೀವು ಕಳಿಸಿರ್ತೀರಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅವರೇ ನಿಮ್ಮ ಚಾನಲ್ ನೋಡೋದು, ಅವರೇ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಸೊ ನನಗೆ ಅವಾಗೊಂದು ಡೇಟಾ ಸಿಕ್ಕಿತ್ತು ನನಗೆ, ಆಯಿತಾ? ಒಂದಿಷ್ಟು ಜನ ಸಬ್ಸ್ಕ್ರೈಬ್, ಒಂದು 50 ಅನ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲು, 50 ಜನ ಅಂತಂದರೆ ನಾನು ಕಳಿಸೇ ಸಬ್ಸ್ಕ್ರೈಬ್ ಮಾಡಿಸಿರೋದು ವೀಡಿಯೋನ ತಾನೇ, ನನಗೆ ಬೇಕಾಗಿದ್ದವರು ಕಳಿಸಿರ್ತೀನಿ. ಸೊ ಅದು ಇದ್ದಕ್ಕಿದ್ದಂಗೆ ಕಮ್ಮಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು, 40, 30 ಹಿಂಗಾಗೋದಕ್ಕೆ ಸ್ಟಾರ್ಟ್ ಆಯಿತು. ಹಿಂಗಾಗೋದಕ್ಕೆ ಸ್ಟಾರ್ಟ್ ಆದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಆಯಿತಾ? ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರು, ನಿಮ್ಮ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ತಾರೋರು ಯಾರು ಅಂತಲೂ ಕೂಡ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ನೀವು ಲಿಂಕ್ಗಳು ಶೇರ್ ಮಾಡಿರ್ತೀರ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅದು ಬಿಟ್ಟು ಇನ್ಯಾರೋ ನಿಮ್ಮ ಚಾನಲ್ ನೋಡ್ತಾರಲ್ಲ ತಾನೇ. ಸೊ ಅಲ್ಲಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋರು ಯಾರು ಅಂತ. ನೋಡಿ, ಇವತ್ತು ನನ್ನ ಚಾನಲಲ್ಲಿ ಇನ್ನೇನು ನಿಯರ್ 4 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ. ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗ್ತಾರೆ. ಈ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಏನು ನನ್ನ ಫ್ರೆಂಡ್ ಲಿಸ್ಟಲ್ಲಿದ್ದೀರ, ಆಯಿತಾ? ಅಮ್ಮಮ್ಮ ಅಂತಂದ್ರೆ ಏನು, 1,000 ಜನ ಇರ್ತಾರಾ? 1,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಇನ್ನು ಮಿಕ್ತವರೆಲ್ಲ ಎಲ್ಲಿ ಅಲ್ವಾ? 3,99,000 ಜನ ಎಲ್ಲಿ? ನನಗೆ ಗೊತ್ತಿಲ್ಲದವ್ರೆ. ಯೂಟ್ಯೂಬಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಮಗೆ ಗೊತ್ತಿಲ್ಲದವರೇ ಸಪೋರ್ಟ್ ಮಾಡೋದು, ಆಯಿತಾ? ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಮಗೆ ಗೊತ್ತಿರೋರೇನೋ ವ್ಯೂಸ್ ಕೊಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಹೌದು ಮಾಡ್ತಾರೆ, ಆಯಿತಾ? ನಿಮಗೆ ತುಂಬ ಹತ್ತಿರ ಇರೋರು ಮಾಡ್ತಾರೆ, 1 ವಾರ ಮಾಡ್ತಾರೆ, 2 ವಾರ ಮಾಡ್ತಾರೆ, ಆಮೇಲೆ ತಪ್ಪಿಗೆ ಎಲ್ಲನೂ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಚಾನಲ್ ಅನ್ಸಬ್ಸ್ಕ್ರೈಬ್ ಆಗಿಬಿಟ್ಟು ಸುಮ್ಮನೆ ಆಯ್ತಾರೆ. ಈ ಕೊನೆಯದಾಗಿ ನನ್ನ ಜೊತೆ ಇರೋದು ಯಾರು, ನನಗೆ ಗೊತ್ತಿಲ್ಲದವರೇ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಅಲ್ವಾ? ಈ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಈ ರಿಯಾಲಿಟಿ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅಷ್ಟು ಸುಲಭ ಅಲ್ಲ, ನಾವು ಯಾರಿಗೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಹಂಗೆ ಉಳ್ಕೊಂಡಿರೋದು ಅಷ್ಟು ಸುಲಭ ಅಲ್ಲ. ಯಾರೂ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬರೋಲ್ಲ. ಈಗ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತೀರಾ ಅಂತಂದರೆ ಅವ್ರಾಗ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಅಲ್ವಾ? ರಿಯಾಲಿಟಿ ಇದೆ ತಾನೇ ಅರ್ಥ, ಹಿಂಗೆ ತಾನೇ ಬರೋದು. ಇವಾಗ ಮುಂಚೆ ಎಲ್ಲ ಆ ಥರ ಏನೂ ಇರಲಿಲ್ಲ, ಬಟ್ ಇವಾಗ ನೋಡೋರೆಲ್ಲ ಹಂಗೆ ತಾನೇ, ಇವ್ನಿಗೆ ಯಾಕೆ ಗುರು ಸಬ್ಸ್ಕ್ರೈಬ್ ಮಾಡಬೇಕು, ಇವ್ನು ದುಡ್ಡು ಮಾಡ್ಕೋತಾನೆ ಅನ್ನೋ ಥರ ಇರುತ್ತೆ ತಾನೇ. ಸೊ ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಇವ್ರಿಗೆ ಲಿಂಕನ್ನು ಶೇರ್ ಮಾಡೋದನ್ನು ಕಮ್ಮಿ ಮಾಡಿ, ಆಮೇಲೆ ಅದೇ ನಿಮಗೆ ಬೇಜಾರು ಮಾಡಿಸುತ್ತೆ ಅನ್ಸಬ್ಸ್ಕ್ರೈಬ್ ಆದಾಗ. ಓಕೆ, ನಂಬರ್ 1 ಇದನ್ನು ಸ್ಟಾಪ್ ಮಾಡಿದೆ ನಾನು. ಸ್ಟಾಪ್ ಮಾಡಿಬಿಟ್ಟು ಏನು ಮಾಡಿದೆ, ವೀಡಿಯೋಸ್ಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಬರೋಲ್ಲ, ನೀವು ಕಂಟೆಂಟ್ ಚೆನ್ನಾಗಿ ಮಾಡಿದ್ರೆ ಯಾಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ? ಖಂಡಿತವಾಗ್ಲೂ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ನನ್ನೇ ತಗೊಳ್ಳಿ. ನಾನು ವೀಡಿಯೋಸ್ಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಬರೋದಕ್ಕೆ ಸ್ಟಾರ್ಟ್ ಆಯಿತು, ಬಂತು ಇವಾಗ ಸಬ್ಸ್ಕ್ರೈಬು. ನೋಡಿ, ಇವಾಗ ನಾನು ಲಾಸ್ಟ್ ಮಂತಲ್ಲಿ 60 ವೀಡಿಯೋ ಹಾಕಿದ್ದೀನಿ. ಲಾಸ್ಟ್ ಮಂತ್ ಡೇಟಾ ನಾನು ವೀಡಿಯೋನೂ ಕೂಡ ಮಾಡಿದ್ದೆ. 60 ವೀಡಿಯೋಸ್ಗಳು ಹಾಕಿದ್ದೀನಿ. ಯಾವ ಥರ ಅಂತಂದರೆ ನನ್ನ ಒಂದು ಕಾನ್ಫಿಡೆನ್ಸ್ ಹೆಂಗಿದೆ ಅಂತಂದರೆ, ಒಂದು ಹೊಸ ಯೂಟ್ಯೂಬ್ಗೆ ಎಂಟ್ರಿ ಆದಾಗ ಹೆಂಗಿರುತ್ತೆ ಮೈಂಡು, ಅದೇ ಮೈಂಡ್ ಇದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನನ್ನ ಕಮಿಟ್ಮೆಂಟ್ ಯಾವ ಥರ ಇದೆ ಅಂತ. ಈಗ ನಾನು ಯೂಟ್ಯೂಬಲ್ಲಿ ನನಗೇನಪ್ಪ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವ್ಯೂಸ್ ಅಂತೂ ಹಳೆದಕ್ಕೆ ವೀಡಿಯೋಸ್ಗಳ 3,500 ವೀಡಿಯೋ ಹಾಕಿದ್ದೀನಿ, ಹಳೆ ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇರುತ್ತೆ, ಆಯಿತಾ? ನಾನು ಒಂದು ತಿಂಗಳು ವೀಡಿಯೋ ಮಾಡದೇ ಇದ್ದರೂ ನೆಮ್ಮದಿಯಾಗಿ ಪೇಮೆಂಟ್ ಆಗುತ್ತೆ ಯೂಟ್ಯೂಬಲ್ಲಿ. ಆ $100 ಏನಿದೆ ಅದನ್ನು ಒಂದೇ ವಾರ ಕಂಪ್ಲೀಟ್ ಮಾಡ್ತೀನಿ ನನಗೆ, ಆಯಿತಾ? ನಾನು ವೀಡಿಯೋ ಹಾಕಿಲ್ಲ ಅಂದರೂ ಒಂದೇ ವಾರ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಾನು ವೀಡಿಯೋ ಮಾಡೋ ನೆಸೆಸಿಟಿ ಇದೆಯಾ? ಇಲ್ಲ. ಆದರೂ ಯಾಕೆ ಮಾಡ್ತಾವನಿ? ನಾನು ಯೂಟ್ಯೂಬ್ಗೆ ಅಷ್ಟು ಬೆಲೆ ಕೊಡ್ತೀನಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಷ್ಟು ಬೆಲೆ ಕೊಡ್ತೀನಿ, ಅಷ್ಟು ನಾನು ಆ್ಯಕ್ಟಿವ್ ಆಗಿ ಇರಬೇಕು ಅಂತ ನನಗಿಷ್ಟ. ಈಗ ಕೆಲವ್ರು ಹೇಳ್ಬೋದು, ನೀನು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತೀಯ ಅಂತ.
ನೋಡಿ, ಯೂಟ್ಯೂಬಲ್ಲಿ ಎಲ್ಲರೂ ಮಾಡೋದೆ ಅವರು ಬೆಳೆಯೋದಕ್ಕೆ ಮತ್ತು ಅವ್ರು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಯೂಟ್ಯೂಬರ್ ದುಡ್ಡು ಕೊಡ್ತಾರೆ. ತುಂಬ ಸಿಂಪಲ್, ಕ್ಲಿಯರ್ ಕಟ್ಟು, ಆಯಿತಾ. ನಾನು ಇದನ್ನು ಹೇಳ್ತಾವೆ, ಯಾಕೆಂತಂದರೆ ಹಿಂಗೂ ಥಿಂಕ್ ಮಾಡೋರು ಇರ್ತಾರೆ, ನಿಂಗೆ ದುಡ್ಡು ಬರೋಲ್ಲ ಅಂದರೆ ನೀವು ವೀಡಿಯೋ ಹಾಕ್ತಿದ್ದ ಅಂತ. ಖಂಡಿತ, ಆಯಿತಾ, ಖಂಡಿತ ವೀಡಿಯೋ ಆಗ್ತಾಯಿದೆ. ಯಾಕೆಂತಂದರೆ ನಾನು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ನನಗೆ 1 ವರ್ಷದ ಮೇಲೆ ತಗೊಂಡಿದೆ, ಆಯಿತಾ. ಅವಾಗೆಲ್ಲ ನಾನು ಹಾಕಿರೋ ವೀಡಿಯೋಸ್ಗಳಿಗೆಲ್ಲ ಯಾವುದು ₹1 ಕೂಡ ಬಂದಿಲ್ಲ. ಬಟ್ ಇಲ್ಲಿ ನಾನು ನಂಬಿರೋದೇನು ಗೊತ್ತಾ, ನಾವು ಕಷ್ಟಪಟ್ಟರೆ ಏನು ಬರಬೇಕು ಅದನ್ನು ದೇವ್ರು ಕೊಡ್ತಾನೆ ಅಷ್ಟೇ. ತುಂಬ ಸಿಂಪಲ್, ಆಯಿತಾ. ಸೊ ಹಾಗಾಗಿ ನಾನು ಇಲ್ಲಿ ವೀಡಿಯೋಸ್ಗಳನ್ನ ಹಾಕ್ತೀನಿ. ಆಮೇಲೆ ಆ ಮೈಂಡ್ ಸೆಟ್ಟಲ್ಲಿ ಇರೋದಿದೆ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾ ನಮ್ಗೆ ಅನಿಸುತ್ತೆ, ಯಾಕೆ ಬೇಕು ಗುರು ಇವೆಲ್ಲ, ಹೋಗುರು, ಇವೆಲ್ಲ ನಂಗೆ ಸೂಟ್ ಆಗೋಲ್ಲ ಗುರು ಅಂತ ಅನಿಸ್ಬಿಡುತ್ತೆ. ಯಾವನು ಮಾಡ್ತಾನೆ ಗುರು ಅಂತ ಅನಿಸ್ಬಿಡುತ್ತೆ. ಇಂಥ ಮೈಂಡ್ ಸೆಟ್ಗಳಿಗೆ ನೀವು ಬರಬೇಡಿ, ಆಯಿತಾ. ಏನಾದರೂ ಒಂದು ಮಾಡ್ತಾಯಿದ್ದೀರಾ ಅಂತಂದ್ರೆ ಅದನ್ನು ಪರ್ಫೆಕ್ಟಾಗಿ ಮಾಡಿ. ನಾನು ಅದನ್ನು ಮಾಡ್ತಾ ಬಂದಿರೋದಕ್ಕೆ ಸೊ ನಾನು ಈ ಒಂದು ಪ್ಲೇಸಲ್ಲಿ ಇವಾಗ ನಾನು ನಿಂತಿರೋದು. ಈ ಥರ ಮಾತುಗಳು ಆಡ್ತಾಯಿದ್ದೀನಿ ಅಂದರೆ ನಾನು ಅದನ್ನು ಮಾಡಿರೋದಕ್ಕೆ ನಾನು ಮಾತಾಡ್ತಾಯಿದ್ದೀನಿ, ಮಾಡಿಲ್ದೇನು ಮಾತಾಡ್ತಾ ಇಲ್ಲ. ನಾನೇನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಸೊ ನಾನು ಹಿಂಗೆಲ್ಲ ಮಾತಾಡೋಕ್ಕಾಯ್ತದ, ಸಬ್ಸ್ಕ್ರೈಬರ್ಸ್ ಮಾಡಿದೆ ಹಿಂಗೆ ಮಾತಾಡೋಕ್ಕಾಯ್ತದ, ಇಲ್ಲ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್, ಕಂಟೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ನೀವು ಮಾಡ್ಬೋದು, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡ್ಬೋದು. ಓಕೆ, ಮೂರನೇದೇನು ಗೊತ್ತಾ, ಬಿಡಿ ಕಾಂಪಿಟೇಷನ್ನು, ಆಯಿತಾ. ಸೊ ಈಗ ನಾನು ಯೂಟ್ಯೂಬ್ ಬಂದು ಟೈಮಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಕೂಡ ಬಂದರು, ಆಯಿತಾ. ಸೊ ನಾನು ಅವ್ರಿಗೆ ಯಾರ ಬಗ್ಗೆನೂ ಕೂಡ ಅವ್ರು ಹೆಂಗೆ ಗ್ರೋ ಆಗಿದ್ದಾರೆ, ನನಗಿಂತ ಅವ್ರು ಮುಂದಕ್ಕೆ ಹೋಗಿದ್ದಾರಾ, ನನಗಿಂತ ಅವ್ರು ಹಿಂದಕ್ಕೆ ಹೋಗಿದ್ದಾರಾ, ಇದನ್ನು ಯಾವುದೂ ಯೋಚನೆ ಮಾಡಲ್ಲ. ಯಾಕೆಂತಂದರೆ ಮನುಷ್ಯನಿಗೆ ಏನು ಗೊತ್ತಾ, ಈಗ ನನ್ನ ಟೈಮಲ್ಲಿ ಯಾವನು ಬರ್ತಾನೆ ಅವನು ನನಗಿಂತ ಮುಂದಕ್ಕೆ ಹೋಗಬಾರ್ದು, ಒಟ್ಟಿನ ನನಗಿಂತ ಅವ್ನು ಹಿಂದೆ ಇದ್ರೆ ನನಗೆ ಖುಷಿ ಆಗುತ್ತೆ. ಈ ಥರದ ಮನಸ್ಥಿತಿಗಳು ಇರುತ್ತೆ ಜನಗಳಿಗೆ, ಮಾಮೂಲಿ ಕಾಮನ್ ಆಗಿ, ಆಯಿತಾ. ಅವನೊಂದು ಮನುಷ್ಯ ಅಂತಂತಾರೆ, ಆ ಮನುಷ್ಯ ಹಂಗೆ ಥಿಂಕ್ ಮಾಡ್ತಾನೆ. ನಂದೇನು ಗೊತ್ತಾ, ನಾನು ಯಾರ ಜೊತೆನೂ ಕೂಡ ಸೇರೋದೇ ಇಲ್ಲ, ಆಯಿತಾ. ನನಗೆ ಪರಿಚಯನೇ ಇಲ್ಲ ಅಂತಂದರೆ ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸಿಂಪಲ್, ಕ್ಲಿಯರ್ ಕಟ್, ಅರ್ಥ ಆಯಿತಾ. ಸೊ ನೀವು ಎಷ್ಟು ಗುಂಪು ಮಾಡ್ಕೋತೀರ ಇಲ್ಲಿ, ಅಷ್ಟು ನಿಮ್ಗೆ ಅವ್ರ ಬಗ್ಗೆ ಯೋಚನೆ ಇರುತ್ತೆ. ಅವನದೇನಾಯಿತು, ಇವಂದೇನಾಯಿತು, ಅವ್ನಿಗೇನಾದ್ರು ಸ್ಟ್ರೈಕ್ ಬಂತಾ, ಅವ್ನ ಚಾನಲ್ಗೆ ಏನಾದ್ರು ತೊಂದರೆ ಆಯಿತಾ, ಅವ್ನ ಚಾನಲ್ ಯಾಕೆ ಆಯಿತಾ, ಇನ್ನೊಂದು ಆಯಿತಾ. ನೆಸೆಸಿಟಿ ಇಲ್ಲ. ನಿಮ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂತಂದರೆ ತೆಪ್ಪಗಿರ್ತೀರ ನಿಮ್ಮ ಪಾಡಿಗೆ ನೀವು ವೀಡಿಯೋ ಮಾಡ್ಕೊಂಡು. ಈಗ ನಾನು 60 ವೀಡಿಯೋ ಹಾಕ್ತವ್ನಿ ಅಂತಂದರೆ ನನಗೆ ಯಾರ ಸಹವಾಸನೂ ಇಲ್ಲ ಅಂತ ಅರ್ಥ. ಸಿಂಪಲ್ ಆನ್ಸರ್ ಒಂದೇ ಇದೆ ಅಲ್ಲಿ, ನನಗೆ ಯಾರ ಸಹವಾಸನೂ ಇಲ್ಲ, ಅದಕ್ಕೋಸ್ಕರ ಫ್ರೀಯಾಗಿ ವೀಡಿಯೋ ಮಾಡ್ತಾವ್ನು ಹಾಕ್ತವ್ನಿ. ನನಗೆ ಯಾರ್ದಾರ ಸಹವಾಸ ಇದ್ದರೆ 40 ಆಯ್ತದೆ, ಅದು ಸ್ವಲ್ಪ ಜಾಸ್ತಿ ಸಹವಾಸ ಇದ್ದರೆ 30 ಆಯ್ತದೆ, ಇನ್ನೂ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ 20 ಆಯ್ತದೆ, ಇನ್ನೂ ಜಾಸ್ತಿ ಆಯಿತಾ 10 ಆಯ್ತದೆ. ಬಿಡುಗುರು, ನಿನಗೇನು ಫುಲ್ಲು ಫ್ಯಾನ್ಸ್ ಗುರು, ನಿಮ್ಮ ಊರಲ್ಲೆಲ್ಲ ನಿನ್ನ ಸಿಕ್ಕಾಬಟ್ಟೆ ನಿನಗೆಲ್ಲ ಪರಿಚಯ ಗುರು, ವೀಡಿಯೋನೇ ಹಾಕಲ್ಲ ನೀನು, ವೀಡಿಯೋನ ಹಾಕಲ್ಲ, ಎಲ್ಲಿ ಬೆಳಿತೀಯ ನೀನು, ಎಲ್ಲಿ ಹೆಸರು ಮಾಡ್ತೀಯ ಜಗತ್ತಲ್ಲಿ ನೀನು, ತಿಳ್ಕೊಳ್ಳಿ. ಇದು ಇಂಪಾರ್ಟೆಂಟ್. ನೀವು ಎಷ್ಟು ಗುಂಪು ಮಾಡ್ಕೋತೀರ ಅಷ್ಟು ನೀವು ಫ್ರೀಯಾಗಿರಲ್ಲ, ಓಕೆ. ಸೊ ಇವಾಗ ನಂಗೆ ಯಾವ್ದಾರ ಫೋನ್ ಬಂದುಬಿಡ್ತದೆ ಕೇಳಿ ನನ್ನ ಫ್ರೆಂಡ್ಸ್ಗಳಿಂದ, ಇಲ್ಲ ಬಾರೋ ಮಗ ಸಿಗೋಣ ಅಂತ, ನೋ ಚಾನ್ಸ್. ಸಿಗಬೇಕು ಅಂತಿದ್ರೆ ನಾನೇ ಸಿಗ್ತೀನಿ, ಆಯಿತಾ. ನಮ್ಮ ಫ್ರೆಂಡ್ಸ್ಗಳು ಹಂಗೆ ಇರೋದವರು, ಅವ್ರೇನು ಯಾವಾಗಲೂ ಫ್ರೀಯಾಗಿರಲ್ಲ, ಆಯಿತಾ. ಅವ್ರು ಯಾವಾಗಾರು ಒಂದು ಪ್ಲ್ಯಾನ್ ಹಾಕ್ತಾರೆ, ನಾವು ಹೋಗ್ತೀವಿ, ಮೀಟ್ ಮಾಡ್ತೀವಿ, ಬರ್ತೀವಿ, ಅಷ್ಟೇ, ಸಿಂಪಲ್, ಓಕೆ. ಸೊ ಇಲ್ಲಿ ನಾವು ನಮ್ಮ ಎಂಜಾಯ್ಮೆಂಟು ಇನ್ನೊಂದು ಇದೆಲ್ಲ ಮಾಡ್ಬೋದು ಗೈಸ್ ಫ್ಯೂಚರಲ್ಲಿ, ನೆಕ್ಸ್ಟು ಅದಿದ್ದೇ ಇರುತ್ತೆ, ಆಯಿತಾ. ಬಟ್ ಏನಾದರೂ ಪ್ರೂವ್ ಮಾಡಿ. ಇವಾಗ ನಾನು ಏನೂ ಪ್ರೂವ್ ಮಾಡಿದೆ, ನಾನು ಸುಮ್ಮನೆ ಇದ್ಬಿಟ್ರೆ ನೀವು ನನಗೆ ಬೆಲೆ ಕೊಡ್ತೀರಾ ಹೇಳಿ. ಜಗತ್ತಲ್ಲಿ ಬೆಲೆ ಸಿಗೋದೇ ಹಿಂಗೆ, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ನಿಮಗೆ ಬೆಲೆ ಸಿಗುತ್ತೆ. ನಿಮ್ಗೆ ಒಳ್ಳೆ ಜಾಬಲ್ಲಿ ಇದ್ದೀರಾ, ಹೆಣ್ಣು ಸಿಗ್ತದೆ ನಿನಗೆ. ಜಾಬಲ್ಲಿಲ್ವಾ, ಹೆಣ್ಣಲ್ಲಿ ಸಿಗ್ತದೆ ನಿನಗೆ. ಈಗ ಫೋಟೋಸ್ಗಳು ಕಳಿಸ್ತಾರಲ್ಲಪ್ಪ, ಗಂಡ ಇದ್ದ ಹಿಂಗೆ, ಇಷ್ಟು ವಯಸ್ಸು, ಈ ಥರ ಇದ್ದಾನೆ, ಒಳ್ಳೆ ಕಾರ್ ಇದೆ, ಒಳ್ಳೆ ಇದಿದೆ, ಜಾಬ್ ಇದೆ ಅಂತಂದಾಗ ಸೊ ನೀವಲ್ಲಿ ಏನು ಮಾಡ್ತೀರಾ, ಅದು ಅಕ್ಸೆಪ್ಟ್ ಮಾಡ್ತೀರಾ, ಓಕೆ. ಸೊ ಈಗ ಯಾವುದೋ ಫೋಟೋ ಬರ್ತದೆ, ಅವನ ಹತ್ರ ಸೈಕಲ್ ಐತೆ, ಅವ್ರ ಹತ್ರ ಜಾಬ್ ಇಲ್ಲ, ಓಕೆ, ಮನೇಲಿದ್ದಾನೆ, ಸೆಲೆಕ್ಟ್ ಮಾಡ್ತೀರಾ ಇವಾಗ ಪ್ರೊಫೈಲ್ನ. ಸಾತ್ರೂ ಸೆಲೆಕ್ಟ್ ಮಾಡಲ್ಲ. ಯಾವ್ದಾರು ಒಂದಿಲ್ಲದ್ರೂ ಮುಗೀತು ನಿಮಗೆ, ಒಂದು 2 ವೀಲರ್ ಇಲ್ಲ ಅಂದರೂ ಮುಗೀತು ನಿಮಗೆ, ಅವನಿಂದ ಏನೂ ಆಗೋಲ್ಲ ಅಂತ ತಾನೇ. ಸೊ ಫಸ್ಟು ಫೋಕಸ್ ಮಾಡಿ ಗೈಸ್, ನೀವಿಲ್ಲಿ ಫೋಕಸ್ ಮಾಡಿ, ಇವ್ರನ್ನ ನೋಡಬೇಡಿ, ನಿಮ್ದೇನೈತೆ, ಆಯಿತಾ. ಯಾರೋ ಏನೋ ಮಾಡ್ತಾಯಿರ್ತಾರೆ, ಅವ್ರು ಅಚೀವ್ ಮಾಡೋಕ್ಕೂ ಇದು ಮಾಡ್ತಾಯಿರ್ತಾರೆ. ಸೊ ಇಲ್ಲಿ ನೀವು ನಿಮ್ಮದನ್ನು ಯೋಚನೆ ಮಾಡಿ. ಇಲ್ಲಿ ನಾವು ನಮ್ಮದನ್ನು ಯೋಚನೆ ಮಾಡೋದು ಬಿಟ್ಬಿಟ್ಟಿದ್ದೀವಿ, ಆಯಿತಾ. ಬೇರೆಯವ್ರನ್ನೇ ಥಿಂಕ್ ಮಾಡ್ಕೊಂಡು ಕೂತಿದ್ದೀವಿ, ಆಯಿತಾ. ಸೊ ಹಾಗಾಗಿ ಕಾಂಪಿಟೇಷನ್ಗಳು ಬೇಡ, ಓಕೆ. ಸೊ ಆರಾಮಾಗಿ ನಿಮ್ಮದೇನಿದೆ ಅಷ್ಟನ್ನು ಫೋಕಸ್ ಮಾಡಿ. ನೋಡಿ, ನಾನು ಇದನ್ನು ಹೇಳ್ತಾ ಇದ್ದರೆ ಕೆಲವ್ರಿಗೆ ಬೇಜಾರು ಕೂಡ ಆಗುತ್ತೆ, ಆಯಿತಾ. ಏನಪ್ಪ ಇವ್ನು ಹಿಂಗೆ ಹೇಳ್ತಾನೆ, ಏನಪ್ಪ ಹಿಂಗೆ ಮಾತಾಡ್ತಾನೆ. ನಾನು ಇದನ್ನು ಒಂದು ಫಿಲ್ಟರಾಗಿ ನಾನು ಇಟ್ಕೊಳ್ಳಲ್ಲ,
ಯಾಕೆ ಅಂತಂದರೆ ಇದನ್ನು ಫಿಲ್ಟ್ರಾಗಿ ಇಟ್ಕೊಂಡು ನಾನು ವೀಡಿಯೋ ಮಾಡ್ತು ಅಂತಂದರೆ ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬ್ ಆಗ್ತಾರೆ ಎಲ್ಲರೂ, ಆಯಿತಾ. ಇರೋದನ್ನು ಇದ್ದಂಗೆ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿರೋನು ಅನ್ಸಬ್ಸ್ಕ್ರೈಬ್ ಆಗಿ ಹೋಯ್ತಾನೆ. ನಾನು ಸಬ್ಸ್ಕ್ರೈಬ್ ಆಗಿರೋನು ಅನ್ಸಬ್ಸ್ಕ್ರೈಬ್ ಆಗಿ ಹೋಯ್ತಾನೆ ಅಂತ ಅಂದ್ಬಿಟ್ಟು ನಾನು ಫಿಲ್ಟ್ರ್ ಹಾಕೊಂಡು ಮಾತಾಡೋಕ್ಕಾಗಲ್ಲ, ಆಯಿತಾ. ಮುಂದೆಗಡೆ ಒಂದು ಗ್ಲಾಸ್ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಇರೋದನ್ನು ಇದ್ದಂಗೆ ಹೇಳ್ತೀನಿ, ಇರೋದನ್ನು ಇದ್ದಂಗೆ ಹೇಳ್ಕೊಂಡೆ ಇಲ್ಲಿ ತನಗೆ ಬಂದಿರೋದು ನಾನು. ಓಕೆ. ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ನೀವು ಹೆಂಗಿರಬೇಕು ಅಂತಂದರೆ ಒಂಥರ ಮಿರರ್ ಆಗಿರಬೇಕು, ಆಯಿತಾ. ಯಾವುದೇ ರೀತಿ ಫಿಲ್ಟ್ರ್ ಇರಬಾರ್ದು, ನೀರು ಥರ ಇರಬೇಕು ನೀವು. ಓಕೆ. ಸೊ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನೀವು, ಆಯಿತಾ. ಸೊ ನೀವು ಇಲ್ಲಿ ಎಷ್ಟು ಮುಚ್ಚಿಡ್ತೀರಾ ಅಷ್ಟು ನೀವು ಕಳ್ಕೊತೀರ ಎಲ್ಲನೂ. ಮುಚ್ಚಿಡಿ, ಆಯಿತಾ. ನಿಮ್ಮದು ಪರ್ಸ್ನಲ್ ಸ್ಟೋರೀಸ್ಗಳು, ಪರ್ಸ್ನಲ್ ವಿಷಯಗಳು, ಪರ್ಸ್ನಲ್ ಥಿಂಗ್ಸ್ಗಳು, ನಿಮ್ಮ ಹತ್ರ ಎಷ್ಟು ಬ್ಯಾಂಕ್ ಅವೆ, ನಿಮ್ಮ ಹತ್ರ ಎಷ್ಟು ಸೈಟ್ ಅವೆ, ನಿಮ್ಮ ಫೋನ್ ನಂಬರ್ ಏನು, ಇಂಥವು ಮುಚ್ಚಿಡಿ, ಆಯಿತಾ. ಇಂಥದ್ದನ್ನು ನೀವು ಹೇಳಬೇಕು ಅಂತ ಅವಶ್ಯಕತೆ ಇಲ್ಲ, ಯಾಕೆಂತಂದರೆ ಇದೆಲ್ಲ ನಿಮ್ಮ ಒಂದು ಪರ್ಸ್ನಲ್ಲು, ಆಯಿತಾ. ಸೊ ಅಂಥದ್ದನ್ನು ಮುಚ್ಚಿಡಿ. ಇನ್ನು ಮಿಕ್ತವೆಲ್ಲ ಬಿಚ್ಚಿಡಿ. ಓಕೆ. ಇನ್ನು ಮಿಕ್ದವು ಬಿಚ್ಚಿಟ್ರೇ ನೀವು ಇಲ್ಲಿ ನಡೆಯೋಕ್ಕಾಗೋದು, ಆಯಿತಾ. ಯೂಟ್ಯೂಬರ್ಸ್ ಲೈಫ್ ಹಂಗೆ ಇರೋದು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನೀವು ಯೂಟ್ಯೂಬಲ್ಲಿ ಈ 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ಅಷ್ಟೇ ಮೇನಿದೆ, ಯಾವತ್ತು ಬೇಕಾದ್ರೂ ಕೂಡ ನೀವು ಮಾಡ್ಬೋದು. ಕರೆಕ್ಟಾಗಿ ಕಂಟೆಂಟ್ಗಳನ್ನ ಮಾಡಿ, ಅವರು ಇವ್ರ ಬಗ್ಗೆ ಯೋಚನೆಗಳನ್ನ ಬಿಡಿ, ನಿಮ್ಮ ಮೇಲೆ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟೇ ನಾನು ಹೇಳೋದು. ತುಂಬ ಸಿಂಪಲ್, ಬರೆದಿಟ್ಕೊಳ್ಳಿ. ನಿಮಗೆ ಗೊತ್ತಿರೋರು ಯಾರು ಸಪೋರ್ಟ್ ಮಾಡಲ್ಲ, ನಿಮಗೆ ಗೊತ್ತಿಲ್ಲದವರೇ ಸಪೋರ್ಟ್ ಮಾಡೋದು, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಬ್ರ್ಯಾಕೆಟಲ್ಲಿ ಕೆಲವರು ಮಾತ್ರ ನಿಮ್ಗೆ ಗೊತ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಸಪೋರ್ಟ್ ಮಾಡ್ತಾರೆ. ಏನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.